ದತ್ತಾತ್ರೇಯ ಹೊಸಬಾಳೆ ನನ್ನ ಜೊತೆಯಲ್ಲಿ ಅವರು ಎಮರ್ಜೆನ್ಸಿಲಿ ಇದ್ರು. ಬಹಳ ನನಗೆ ಗೊತ್ತು ಅವರ ಬ್ಯಾಕ್ಗ್ರೌಂಡ್ ಸಹ. ಇದೇ ಕರ್ನಾಟಕದ ಸಾಗರ ತಾಲೂಕಿನವರು. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ದತ್ತಾತ್ರೇಯ ಅವರ, ದೇಶದ ಹಿನ್ನೆಲೆ ಏನಾದರೂ ಅರ್ಥ ಮಾಡ್ಕೊಂಡು ಮಾತನಾಡ್ತಾ ಇದ್ರು ಅಥವಾ RSS ನಂಬರ್ 1 ಸರ್ಸಂಘ ಚಾಲಕರ ಆಗಬೇಕು, ಅದಕ್ಕೋಸ್ಕರ ದೇಶವ್ಯಾಪಿ ನಿಮ್ಮ ಹೆಸರು ಬೆಳಕಿಗೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರೋ ಅಂತ ಹೇಳಿ ಕೇಳಲಿಕ್ಕೆ ಬಯಸ್ತಾನೆ. ನೋಡಿ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತವರು ಕಾಂಗ್ರೆಸ್ಸಿಗರು, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತವರು ಕಾಂಗ್ರೆಸ್ಸಿಗರು, ಈ ದೇಶಕ್ಕೆ ನ್ಯಾಷನಲ್ ಆಂಥಮ್ ಕೊಟ್ಟಂತವರು ಕಾಂಗ್ರೆಸ್ಸಿಗರು, ಈ ದೇಶಕ್ಕೆ ನ್ಯಾಷನಲ್ ಫ್ಲಾಗ್ ಕೊಟ್ಟಂತವರು ಕಾಂಗ್ರೆಸ್ಸಿಗರು. ಈ ವಿಚಾರಗಳಿಗೂ ನಿಮಗೇನ್ರಿ ಸಂಬಂಧ? ಗೋಕುಲಾಷ್ಟಮಿಗೂ ಇಮಾಮ್ ಸಾಹೇಬರಿಗೂ ಸಂಬಂಧ ಇರುವಂತ ರೀತಿಯಲ್ಲಿ ನಿಮಗೆ ಸಂವಿಧಾನಕ್ಕೆ ಸಂಬಂಧ ಇಲ್ಲ. ನಿಮಗೆ ಮತ್ತು ಈ ದೇಶದ ಸ್ವಾತಂತ್ರ್ಯ ಚಳವಳಿಗೂ ಸಂಬಂಧ ಇಲ್ಲ. ನೀವು ಬ್ರಿಟಿಷರ ಕಾಲದಲ್ಲಿ ಅವರ ಪರವಾಗಿ ಓಲೈಸಿಕೊಂಡಂತ RSS ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಏನಾದರೂ ಭಾಗಿಯಾಗಿರ್ಬೋದು. ಆಸ್ ಎ ಆರ್ಗನೈಸೇಷನ್, ವಾಟ್ ವಾಸ್ ದ ರೋಲ್ ಆಫ್ RSS ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್? ನಥಿಂಗ್. 1942ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿ ನಾನು ಎಲಾಬರೇಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸ್ವಾತಂತ್ರ್ಯ ಚಳವಳಿಯಲ್ಲಿ ನಿಮ್ಮ ಭಾಗ ಇಲ್ಲ, ಪಾತ್ರ ಇಲ್ಲ. ಸಂವಿಧಾನದಲ್ಲಿ ನಿಮ್ಮ ಏನು ಪಾತ್ರ ಇದೆ? ಸಂವಿಧಾನದವನ್ನ ಬರೀತಕ್ಕಂಥದ್ರಲ್ಲಿ ನಿಮ್ದು ಯಾರ್ದಾದ್ರೂ ಪಾತ್ರ ಇದೆಯಾ? ಎಂತೆಂಥ ಮಹಾನುಭಾವರು ಆ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಯಾರಿದ್ರು ಅಂತ ಹೇಳಿದ್ರೆ, some of the prominent members of the Constituent Assembly, including Babu Rajendra Prasad, Jawaharlal Nehru, Sardar Vallabhbhai Patel, Maulana Azad, Gopal Swami Iyer, G.B. Pant, Abdul Ghaffur Khan, T.D. Krishnamachari, Aladi Krishnamurti Iyer, H.N. Kanjur, K.T. Shah, Acharya Kripalani, Dr. Radhakrishnan, Liaquat Ali Khan, Feroz Khan Noor, Dr. Sachidananda Sinha, K.M. Munishi, ಈ ತರದ ಘಟಾನುಘಟಿಗಳಿದ್ದು ಸಂವಿಧಾನವನ್ನು ಬರೆದಂತವ್ರು. ಅಷ್ಟೇ ಅಲ್ಲ, ನ್ಯಾಷನಲ್ ಫ್ಲಾಗ್ ಮಾಡ್ತಕ್ಕಂಥದಕ್ಕೂ ಒಂದು ಕಮಿಟಿ ಮಾಡ್ತಾರೆ. 13 ಜನರ ಕಮಿಟಿ ಮಾಡ್ತಾರೆ ತ್ರಿವರ್ಣ ಧ್ವಜದ ಮಾಡಬೇಕಾದ್ರೆ. ನಿಮ್ದೇನ್ರಿ ರೋಲು? ಸ್ವಾತಂತ್ರ್ಯದಲ್ಲೂ ಇಲ್ಲ, ಸಂವಿಧಾನ ರಚನೆ ಮಾಡೋದ್ರೂ ಇಲ್ಲ, ನ್ಯಾಷನಲ್ ಫ್ಲಾಗ್ ಮಾಡೋದ್ರೂ ಇಲ್ಲ, ನ್ಯಾಷನಲ್ ಆಂಥಮ್ ಮಾಡೋದ್ರಲ್ಲೂ ಇಲ್ಲ. ನಿಮ್ಮದೇನಪ್ಪ ಅಂದ್ರೆ, ನಿಮ್ಮ ಬರೀ ಲೀಡರ್ ಸರ್ಸಂಚಾಲಕರಾಗಿದ್ದಂಥ ಗುರೂಜಿ ಗೋಲ್ವಾಲ್ಕರ್ ಅವರು ಬಂಚ್ ಆಫ್ ಥಾಟ್ಸ್ ಅನ್ನುವಂಥ ಪುಸ್ತಕದಲ್ಲಿ ಬರೆದಿರುವಂಥ ರೀತಿಯಲ್ಲಿ ನೀವು ಮನುವಾದಿಗಳು, ಶ್ರೇಣೀಕೃತ ಜಾತಿ ವ್ಯವಸ್ಥೆನೇ ನಿಮ್ಮದು ಇರಬೇಕು ಅನ್ನುವಂಥ ಭಾವನೆ ಇರುವಂಥವರು. ನಿಮಗೆ ಸಂವಿಧಾನದಲ್ಲಿ ವಿಶ್ವಾಸ ಇಲ್ಲ, ಮನೋಧರ್ಮಶಾಸ್ತ್ರದಲ್ಲಿ ವಿಶ್ವಾಸ ಇದೆ. ನಿಮಗೆ ರಾಷ್ಟ್ರಗೀತೆಯ ಬಗ್ಗೆ ನಿಮ್ಮ ಶಾಖೆಗಳಲ್ಲಿ ರಾಷ್ಟ್ರಗೀತೆ ಹೇಳ್ತಾ ಇದ್ರ? ನಿಮ್ಮ RSS ಶಾಖೆಗಳಲ್ಲಿ ಹೇಳುವಂಥದ್ದು ನಮಸ್ತೆ ವತ್ಸಲೆ ಮಾತೃಭೂಮಿ ಅಂತ. ಎಲ್ಲಾದ್ರೂ ಜನಗಣಮನ ಹೇಳ್ತೀರಾ? ನ್ಯಾಷನಲ್ ಫ್ಲಾಗ್ ಹಾಕಿದ್ದೀರಾ? ನಿಮಗೆ ಕಾವಿ ಧ್ವಜ ಮತ್ತೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ನಿಮಗೆ ಸೆಕ್ಯುಲರಿಸಮ್ ಅಲ್ಲಿ ನಿಮಗೆ ನಂಬಿಕೆ ಇಲ್ಲ, ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ನಿಮಗೆ ನಂಬಿಕೆ ಇರುವಂಥದ್ದು. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಪ್ರಧಾನಮಂತ್ರಿ, ಮಿಸ್ಟರ್ ಮೋದಿ,
ಈ RSS ನಿಮ್ಮ ಮಾತೃ ಸಂಸ್ಥೆಯ ನಂಬರ್ 2 ಆಗಿರುವಂತ ಮಿಸ್ಟರ್ ದತ್ತಾತ್ರೇಯ ಹೊಸಬಾಳೆ ಅವರ ಹೇಳಿಕೆಗೆ ನಿಮ್ಮ ರಿಯಾಕ್ಷನ್ ಏನು? ನೀವಿವತ್ತು 1975ರಲ್ಲಿ 42nd ಅಮೆಂಡ್ಮೆಂಟ್ ಬಗ್ಗೆ, ಹಾಗೆ 75ರಲ್ಲಿ ನನ್ನ ಜೊತೆನಲ್ಲೇ ಪಕ್ಕದಲ್ಲಿ ಇದೆ ಬೆಂಗಳೂರು ಜೈಲಲ್ಲಿ ಇದ್ರು ಈ ದತ್ತಾತ್ರೇಯ ಹೊಸಬಾಳೆ ಅವರು. ಅವತ್ತೇನು ದುಡ್ಡಿಗೆ ಬಿಟ್ಟಿರಲಿಲ್ಲ. ಅರೆ ಇವತ್ತು ಒಂದು ಅರ್ಥ ಮಾಡ್ಕೋಬೇಕು, ಯಾವ 42nd ಅಮೆಂಡ್ಮೆಂಟ್ ಅಲ್ಲಿ ಅದಕ್ಕೆ ಬರೋದಕ್ಕೆ ಮೊದಲು ನಮ್ಮ ಪ್ರಿಯಾಂಬಲ್ ಅಲ್ಲಿ ಸಾವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳಿ ಇತ್ತು ಅಂಬೇಡ್ಕರ್ ಅವರ ಅವಧಿನಲ್ಲಿ. ಆರ್ಟಿಕಲ್ 368 ಪ್ರಕಾರ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಲ್ಲಿ ಹೇಗೆ ಮಾಡಬಹುದು ಅನ್ನುವಂಥದ್ದು ಅವಕಾಶ ಇದೆ ಸಂವಿಧಾನದಲ್ಲಿ. ಸಂವಿಧಾನದ ಆರ್ಟಿಕಲ್ 68 ಕೆಳಗಡೆ ಅದನ್ನ ಬಳಸಿಕೊಂಡು ರಾಷ್ಟ್ರದ ಜನದೃಷ್ಟಿಯಿಂದ, ರಾಷ್ಟ್ರದ ಏಕತೆಯ ದೃಷ್ಟಿಯಿಂದ, ರಾಷ್ಟ್ರದಲ್ಲಿ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇದಕ್ಕೆ ಆಡ್ ಮಾಡಿದ್ರು ಸೋಷಲಿಸ್ಟ್ ಸೆಕ್ಯುಲರ್ ಅನ್ನೋದನ್ನ ಸೇರಿಸಿದ್ರು ಇಂದಿರಾ ಗಾಂಧಿ ಅವರು 42nd ಅಮೆಂಡ್ಮೆಂಟ್ ಮೂಲಕ. ಅದನ್ನ ಏನು 3 ಜನವರಿ 1977ರಲ್ಲಿ ಜಾರಿಗೆ ತರಲಾಗಿದೆ. ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೀನಿ, 77ರಿಂದ 77ರ ಮಾರ್ಚ್ 19 ಅಥವಾ ಮಾರ್ಚ್ 21 ನೀವಿದ್ದಂತ ಸರ್ಕಾರನೇ ಜನತಾ ಸರ್ಕಾರ ಇತ್ತು. ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬಂತು. ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಿದೆ. ಯಾಕಪ್ಪ ಮಾತಾಡಲಿಲ್ಲ ಮಿಸ್ಟರ್ ದತ್ತಾತ್ರೇಯ ಅವರೇ? ಇನ್ಫ್ಯಾಕ್ಟ್ ಇದನ್ನ ಆರ್ಟಿಕಲ್ 368 ಕೆಳಗಡೆ ಪಾರ್ಲಿಮೆಂಟ್ ಅಲ್ಲಿ 2 ಸದನಗಳಲ್ಲಿ, ಅಪ್ಪರ್ ಹೌಸ್ ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಪಾಸ್ ಆಗಿರುವಂಥದ್ದು. ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಇವತ್ತು ಪಾರ್ಲಿಮೆಂಟ್ಗೆ ಮಾಡಿರ್ತಕ್ಕಂಥ ಅಪಚಾರ. ಇದು ಪ್ರಿವಿಲೇಜ್ ಆಗುತ್ತೆ, ಸದನಕ್ಕೆ ಆಗಿರುವಂತ ಅಪಮಾನ. ಬಹುಶಃ ಈ ದೇಶದಲ್ಲಿ ಸಂವಿಧಾನದತ್ತವಾಗಿ ಪಾರ್ಲಿಮೆಂಟ್ ಏನಾದರೂ ನಡೀತಾ ಇದ್ರೆ ಬಹುಶಃ ಪಾರ್ಲಿಮೆಂಟ್ ಸ್ಪೀಕರ್, ರಾಜ್ಯಸಭಾ ಚೇರ್ಮನ್ ಸುಮೋಟೋ ಪ್ರಿವಿಲೇಜ್ಗೆ ಇನಿಷಿಯೇಟ್ ಮಾಡಿ ಇವರ ಮೇಲೆ ಕ್ರಮ ಜರುಗಿಸಬೇಕು. ಎರಡನೇದು, ಇವತ್ತೇನು ಈ ಸಂವಿಧಾನ ತಿದ್ದುಪಡಿ ಆದ ಮೇಲೆ ಇದನ್ನ ಪ್ರಶ್ನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ DS Nakara ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1983 1 ಸುಪ್ರೀಂ ಕೋರ್ಟ್ ಕೇಸಸ್ ಪೇಜ್ 325 and 326 ಅಲ್ಲಿ ಏನು ಸುಪ್ರೀಂ ಕೋರ್ಟ್ ಹೇಳ್ತಾರೆ ಅಂತ ಹೇಳಿದ್ರೆ, the principal aim of a socialist state is to eliminate inequality in the income and status. Inequality in the income and status and the standards of life. The basic framework of socialism is to provide a decent standard of life to the working people and especially providing security from cradle to grave. ಹುಟ್ಟಿನಿಂದ ಸಾಯುವವರೆಗೂ ಪ್ರತಿಯೊಬ್ಬರಿಗೂ ಸಹ ಅದನ್ನ ಘನತೆ, ಗೌರವ ಮತ್ತು ಅವರಿಗೆ ಈಕ್ವಾಲಿಟಿ ಕೊಡಬೇಕನ್ನುವಂಥದ್ದು ಆ ಉದ್ದೇಶದಿಂದ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಅಮೆಂಡ್ಮೆಂಟ್ ಅನ್ನು ತಂದರೆ ನೀವಿವತ್ತು ಬಾಯಿಗೆ ಬಂದಂಗೆ ಮಾತಾಡಲಿಕ್ಕೆ ಹೊರಟಿದ್ದೀವಿ. ಎರಡನೇದು ಸೆಕ್ಯುಲರಿಸಂ. ಇನ್ಫ್ಯಾಕ್ಟ್ ಅದರಲ್ಲಿ ಮುಂದುವರಿಸಿ ಹೇಳ್ತಾರೆ ಸುಪ್ರೀಂ ಕೋರ್ಟ್, ದಿಸ್ ಇಸ್ ಎ blend of Marxism and Gandhism leaning heavily towards Gandhi socialism ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ.
ಸೆಕ್ಯುಲರಿಸಂ ಬಗ್ಗೆ ಸುಪ್ರೀಂ ಕೋರ್ಟ್ನವರು 1994 ಎಸ್.ಆರ್. ಬೊಮ್ಮಾಯಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಎಸ್.ಆರ್. ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಕೇಸ್ನಲ್ಲಿ 1994 ಸುಪ್ರೀಂ ಕೋರ್ಟ್ ಕೇಸಸ್ ಪೇಜ್ 1 ಅಲ್ಲಿ ಸ್ಪಷ್ಟವಾಗಿ ಏನು ಹೇಳ್ತಾರೆ? Secularism is a part of the basic structure. Secularism is part of the basic structure of the Constitution. ಈ ಒಂದು ಜಾತ್ಯತೀತತೆ ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರುವಂಥದ್ದು. ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ, ಪಾರ್ಲಿಮೆಂಟ್ನ ಪಾಸ್ ಆಗಿರೋದನ್ನ ಇವತ್ತು ಪ್ರಶ್ನೆ ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಕಡೆ ಕಂಟೆಂಪ್ಟ್ ಆಗುತ್ತೆ ಸುಪ್ರೀಂ ಕೋರ್ಟ್, ಇನ್ನೊಂದು ಕಡೆ ಸದನಕ್ಕೆ ಅಗೌರವ ತೋರಿರುವಂಥದ್ದು. ಇದನ್ನ ಸಂವಿಧಾನ ವಿರೋಧಿ ಅಂತ ಹೇಳಬೇಕು, ದೇಶ ವಿರೋಧಿ ಅಂತ ಹೇಳಬೇಕು.